ಸಂತಾಪ ಸೂಚನೆಗೆ ಬೆಂಬಲವಾಗಿ ಈ ಮನೆಯ ಸದಸ್ಯರಾಗಿದ್ದಂಥ ಸಚಿವರಾಗಿದ್ದಂಥ ಸುಧಾಕರ್ ಅವರು ನಮ್ಮೆಲ್ಲರ ಆತ್ಮೀಯ ಸ್ನೇಹಿತ. ಈ 2008ರಲ್ಲಿ ಈಗಾಗಲೇ ವಿರೋಧ ಪಕ್ಷದ ನಾಯಕರು ಮಾತಾಡಿದಂಥ ರೀತಿಯಲ್ಲೇ ಈ ಮನೆಯಲ್ಲಿ ನಾವೆಲ್ಲರೂ ಪಕ್ಷೇತರಾಗಿದ್ದೀವಿ. ನಮ್ಮ ಶಿವರಾಜು, ನಾನು, ಸುಧಾಕರ್, ವೆಂಕಟರಮಣಪ್ಪ, ಗೂಳಿಹಟ್ಟಿ ಶೇಖರ್ ಎಲ್ಲ. ಆ ಸಂದರ್ಭದ ನೆನಪು ನಮಗೆ ಈಗ ನಿನ್ನೆ ಮೊನ್ನೆ ನಡೀತೇನೋ ಅನ್ನೋಂಥ ರೀತಿಯಲ್ಲಿ ಆವಾಗಿನ ನಮ್ಮ ಬೆಂಬಲನೂ ಕೊಟ್ಟಿದ್ವಿ, ನಾವು ಸಂಕಷ್ಟನೂ ಪಟ್ಟಿದ್ವಿ. ಜೊತೆಗೆ ನ್ಯಾಯಾಲಯದಲ್ಲಿ ಪ್ರಕರಣ ಹೂಡಿದಾಗ ನಾವು ಯಾವ್ಯಾವ ರೀತಿ ಸಂಕಷ್ಟದಲ್ಲಿ ಇದ್ವಿ ಅನ್ನೋದು ನಮ್ಮ 5 ಜನಕ್ಕೆ ಆವತ್ತಿನ ಕೆಟ್ಟ ಅನುಭವ. ಆ ಸಂದರ್ಭದಲ್ಲಿ ನಾವೆಲ್ಲ ದುಃಖದ ದಿನಗಳನ್ನ ಕಾಣ್ತಾ ಇರ್ಬೇಕಾದ್ರೆ ನಮ್ಮನ್ನ ನಗೆಗಡಲಿನಲ್ಲಿ ಇಟ್ಟಿದ್ದಂಥ ಅತ್ಯಂತ ಹಾಸ್ಯ ಪ್ರವೃತ್ತಿಯ ವ್ಯಕ್ತಿ ಡಿ ಸುಧಾಕರ್. ಸುಮ್ಮನೆ ಕುಳಿತಿದ್ರು ನಗಿಸ್ತಿದ್ದಂಥ ಒಂದು ವ್ಯಕ್ತಿತ್ವ. ಯಾರನ್ನ ಬೇಕಾದ್ರೂ ಕಲ್ಲನ್ನು ಮಾತಾಡ್ಸೋಷ್ಟು ಒಂದು ಚಾಕಚಕ್ಯತೆ ಅವನಲ್ಲಿತ್ತು. ಹಾಗೆ ನಾವೆಲ್ಲರೂ ಇವತ್ತು ಚುನಾವಣೆಗಳನ್ನ ಮತಗಳನ್ನ ಹೇಗೆ ಪಡಿಬೇಕು ಅನ್ನೋದಕ್ಕೆ ನಾವು ಯೋಚನೆ ಮಾಡ್ತೀವಿ. 2 ನಿಮಿಷದಲ್ಲಿ ಮುಗಿಸ್ತೀನಿ, ನಾನು ಹೆಚ್ಚಿಗೆ ಮಾಡೋದು. ಆದರೆ ಒಂದು ಜೈನ ಸಮುದಾಯ, ಅವರ ಕುಟುಂಬ ಬಿಟ್ಟರೆ ಇನ್ಯಾರೂ ಮತದಾರರೇ ಇಲ್ಲ ಆ ಕ್ಷೇತ್ರ. ಮೊದಲು ಚಳ್ಳಕೆರೆನಲ್ಲಿ, ತದನಂತರ ಹಿರಿಯೂರಿನಲ್ಲಿ ಶಾಸಕರಾದ್ದು. ಒಂದು ಜಿಲ್ಲೆನಲ್ಲಿ ಈ ಡಿಲಿಮಿಟೇಷನ್ ಆಧಾರದ ಮೇಲೆ ಕ್ಷೇತ್ರ ಬದಲಾವಣೆ ಆದರೂ ಇನ್ನೊಂದು ಕ್ಷೇತ್ರದಲ್ಲಿ ಗೆಲ್ಲುವಂಥ ಖ್ಯಾತಿಯನ್ನ ಗಳಿಸ್ಕೊಂಡು ಅದನ್ನ ಗೆದ್ದಂತ ಖ್ಯಾತಿ ಇದ್ರೆ ಅದು ಡಿ ಸುಧಾಕರ್ ಅನ್ನೋದನ್ನ ಹೇಳ್ಬೇಕು. ಅಂದ್ರೆ ಅವನ ಬಹುಮುಖ ಪ್ರತಿಭೆ ಹೇಗಿತ್ತು ಅನ್ನೋದನ್ನ ನಾವು ಇವತ್ತು ಊಹೆ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನೋಡೋದಕ್ಕೆ ಎತ್ತರದಲ್ಲಿ ಕಡಿಮೆ ಇದ್ರು ನಾವು ವಿವೇಗಿಸ್ತಿದ್ವಿ. ನೀವು ಉದ್ದ ಕೊಟ್ಬಿಟ್ಟು ಬುದ್ಧಿ ತಗೊಂಬಂದಿದ್ಯಾ ಅಂತ ಮಾತಾಡ್ತಿದ್ವಿ. ಹಾಗಾಗಿ ಅಷ್ಟೊಂದು ಬುದ್ಧಿವಂತ ನಮ್ಮ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಅತ್ಯಂತ ಆತ್ಮೀಯ. ಅದು ಯಾವ ಟೈಮಲ್ಲಿ ಹೋಗಿ ಅವನು ಇವ್ರಿಗೆ ಆತ್ಮೀಯತೆ ಬೆಳೆಸ್ಕೊತಿದ್ನೋ, ಯಾವ ಟೈಮಲ್ಲಿ ಇವ್ರ ಜೊತೆಲಿ ಇರ್ತಿದ್ನೋ ನಮ್ಗೆ ಗೊತ್ತಾಯ್ತಿಲ್ಲ. ನಮ್ಮ ವಿಚಾರನೆಲ್ಲ ಆಮೇಲೆ ಬಂದು ನಮಗೆ ಹೇಳೋನು. ಅಂಥ ಒಬ್ಬ ಒಂದು ಅಂದ್ರೆ ಅವ್ನಿಗೆ ಈ ತರ ಕಾಯಿಲೆ ಬರ್ತದೆ, ಈ ತರ ಅವ್ರಿಗೆ ಸಾವು ಬರ್ತದೆ ಅಂತ ಊಹೆ ಮಾಡ್ಲಿಕ್ಕೆ ಆಗದೆ ಇರತಕ್ಕಂಥದ್ದು. ಮಂಡಿ ನೋವಿಗೋಸ್ಕರ ಆಸ್ಪತ್ರೆಗೆ ಹೋದವನು ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲ ಅಂತಾರೆ. ಅತ್ಯಂತ ದುಃಖದ ಸಂಗತಿ. ಇಂಥ ಒಬ್ಬ ಆತ್ಮೀಯ ಗೆಳೆಯನ ಕುಟುಂಬಕ್ಕೆ ಈ ಸದನ ಮತ್ತು ನಾವುಗಳೆಲ್ಲರೂ ಇವತ್ತು ಅತ್ಯಂತ ದುಃಖದಿಂದ ಆ ಸಂತಾಪವನ್ನ ವ್ಯಕ್ತಪಡಿಸ್ತಾ ಅವನ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ನೀಡಲಿ ಅಂತ ಕೋರ್ತೇನೆ. ಹಾಗೆ ಮತ್ತೊಬ್ಬ ಅದೇ ಸಂದರ್ಭದಲ್ಲಿ ನಮ್ಮ ಹಿರಿಯಣ್ಣ, ನಮ್ಮೆಲ್ರಿಗೂ ನಮ್ಮ 5 ಜನಕ್ಕೆ ಹಿರಿಯಣ್ಣ ವೆಂಕಟರಮಣಪ್ಪ. ನಾವುಗಳು ಸ್ವಲ್ಪ ವಯಸ್ಸಿನಲ್ಲಿ ಕಿರಿಯವರಾಗಿ ಸಣ್ಣ ಪುಟ್ಟ ತಪ್ಪುಗಳು ಮಾಡಿದಾಗ ನಮ್ಮನ್ನ ತಿದ್ದುತ್ತಾ ಇದ್ದಂಥ ವ್ಯಕ್ತಿತ್ವ ಮತ್ತು ಅಂತಾರಾಜ್ಯದಲ್ಲಿ ಅವನ ಪ್ರಭಾವ ಇಟ್ಕೊಂಡು, ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ವೆಂಕಟರಮಣಪ್ಪನವರ ಪ್ರಭಾವ ಇತ್ತು. ಅಂಥದ್ದನ್ನೆಲ್ಲ ನಾವು ಹತ್ತಿರದಿಂದ ನೋಡಿದ್ವಿ. ಒಂದು ಬರಡು ಭೂಮಿಯ ಕ್ಷೇತ್ರದಲ್ಲಿ, ನೀರೇ ಇಲ್ಲದೆ ಇರತಕ್ಕಂಥ ಕ್ಷೇತ್ರದಲ್ಲಿ ನೀರಿನ ಬಗ್ಗೆ ಮಾಡಿದಂಥ ಸಾಹಸ ಮತ್ತು ಆಡಳಿತದಲ್ಲಿ ಅವನಲ್ಲಿದ್ದಂಥ ಒಂದು ನೈಪುಣ್ಯತೆಯನ್ನು ನಾವು ನೋಡಿ ಒಬ್ಬ ಹಿರಿಯಣ್ಣನಿಂದ ಅವನಿಂದ ಮಾರ್ಗದರ್ಶನ ಪಡೆದಂಥವ್ರು ನಾವು. ಈ ವಿಧಾನಸಭೆಯಲ್ಲಿ ಅನಾಥ ಮಕ್ಕಳ ತರ 5 ಜನ ನಾವು ಪಕ್ಷೇತರರಿದ್ದಾಗ ನಾವು ಪಟ್ಟಂತ ಪಾಡಿನ ಅನುಭವದಲ್ಲಿ ಈ ಇಬ್ಬರು ಇವತ್ತು ಇಲ್ವಲ್ಲ ಅನ್ನುವಂಥದ್ದೇ ಒಂದು ನೋವಿನ ಸಂಗತಿ. ಆವತ್ತಿನ ದಿನ ಸಂತೋಷದಿಂದ ಸರ್ಕಾರ ತಂದದ್ದಲ್ದೇನೆ ಅತ್ಯಂತ ದುಃಖದಿಂದ ನಾವೆಲ್ಲರೂ ಅಲ್ಲಿಂದ ನಿರ್ಗಮಿಸಿ ನ್ಯಾಯಾಲಯದ ಕಟಕಟೆನಲ್ಲಿ ನಾವು ವ್ಯಾಜ್ಯನ ಇಟ್ಕೊಂಡು ಈ ಸದನದಲ್ಲಿ ನಮ್ಮ ನೋವಿನ ದಿನಗಳನ್ನ ನಾವು ಇವತ್ತು ಮತ್ತೆ ಅವರ ನೆನಪಿನಲ್ಲಿ ನಾವು ಇವತ್ತು ನೆನಪಿಸ್ಕೊಳ್ಳುವಂತ ಸಂದರ್ಭ ಬಂದದ್ದು ಅತ್ಯಂತ ವಿಷಾದನೀಯ. ನಮ್ಮ ವೆಂಕಟರಮಣಪ್ಪನವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ, ಅದೇ ರೀತಿ ನಾವು ಇಲ್ಲಿ ಸೈಯದ್ ಯಾಸೀನ್ ಅವರು, ಶರೀಫ್ ಅವರ ಅಳಿಯಂದರು, ನಮಗೆಲ್ಲ ವಿದ್ಯಾರ್ಥಿ ಸೇನೆಯಿಂದ ನಮಗೆ ಅವರು ಪರಿಚಿತರಾಗಿದ್ರು. ಅವರು ಅಲ್ಪಸಂಖ್ಯಾತ ವರ್ಗದವರಾಗಿದ್ರು ಕೂಡ ಬಹುಜನ ಸಂಪರ್ಕದಲ್ಲಿದ್ದಂಥ ವ್ಯಕ್ತಿ. ಹಾಗೆ ಈಗ ಎಲ್ರಿಗೂ ಗೊತ್ತಿರ್ತಕ್ಕಂಥ ಖ್ಯಾತ ಗಾಯಕಿ ಎಸ್ ಜಾನಕಿ ಅವರು ಮತ್ತು ಆಶಾ ಭೋಸ್ಲೆ ಅವರು, ಅವರಂತೂ ಅವ್ರಿಗೆ ಇನ್ನು ಇಹಲೋಕ ತ್ಯಜಿಸಿರ್ಬೋದು, ಆದರೆ ಅವರ ಗಾನ ಸುಧೆ ಸದಾ ಗುಣುತ್ತಾ ಸದಾ ಜೀವಂತವಾಗಿರ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದು.
ಅದೇ ರೀತಿ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿದ್ದಂಥ ನಮ್ಮ ರಾಜ್ಯದವರೇ ಆದಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡರ ಧರ್ಮಪತ್ನಿ, ಅಂದರೆ ಒಂದು ನಾಯಕತ್ವ ರೂಪುಗೊಳ್ಬೇಕಾದ್ರೆ ಮನೆ ಒಳಗಿನ ಶಕ್ತಿ ಕಾರಣ ಆಗ್ತದೆ ಅನ್ನೋದಕ್ಕೆ ಚೆನ್ನಮ್ಮನವರ ಒಂದು ಅಗಾಧವಾದಂಥ ಒಂದು ಸೇವೆ, ಆ ದೇವೇಗೌಡರಿಗೆ ಬೆನ್ನೆಲುಬಾಗಿ ನಿಂತಿದ್ದು, ಆ ಮಂಥನ ಬೆಳೆದದ್ದು, ಈ ರಾಜ್ಯಕ್ಕೆ ಕೊಡುಗೆ ಕೊಡೋದಕ್ಕೆ ಅವರು ಕೂಡ ಇವತ್ತು ಸ್ಮರಣೆಗೆ ಅರ್ಹರು. ಇಂಥ ಎಲ್ಲರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ತಾವು ತಂದಿರತಕ್ಕಂಥ ಸಂತಾಪ ಸೂಚಕ ಒಂದು ವಿಷಯಕ್ಕೆ ನಾನು ಬೆಂಬಲವನ್ನು ಸೂಚಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಧನ್ಯವಾದ.